ಹಗರಣದಲ್ಲಿ ಸ್ಟಾರ್ಟ್ ಆಯ್ತು, ಮತ್ತೆ ವಾಲ್ಮೀಕಿ ಹಗರಣದಲ್ಲಿ ಸ್ಟಾರ್ಟ್ ಆಯ್ತು. ಪಾಪ ಇವತ್ತು ಮಹಾನ್ ನಾಯಕ ಒಬ್ಬ ಕೊಲೆ ಮಾಡ್ಬಿಟ್ಟು ಜೈಲ್ ಸೇರಿದಾನಲ್ಲ, ಅಲ್ಲಿಯವರೆಗೂ ಬಂದ್ ನಿಂತಿದೆ. ಲಾಸ್ಟ್ ನಾನು ಬರ್ಬೇಕಾದ್ರೆ ನಿಮ್ಮದೇ ಮಾಧ್ಯಮದಲ್ಲಿ ನೋಡಿದೆ ನಟರಾಜ್ ಗೌಡ್ರೆ, ಇವತ್ತೇನು ಬಿಟ್ಕಾಯಿನ್ ಅಲ್ಲಿಗೂ ಸಹ ಸ್ಟಾರ್ಟ್ ಆಗೋಗಿದೆ. ಇವತ್ತಿನ ಕಾಂಗ್ರೆಸ್ ಸ್ಥಿತಿಯನ್ನ ನೋಡಿದ್ರೆ ರಾಜ್ಯದ ಜನ ಅಲ್ಲ, ಇಡೀ ಮುಳುಗುತ್ತಿರುವ ಅಡಗಿಗೆ ಯಾರಾದ್ರೂ ಹೋಗೋದಿಕ್ಕೆ ಸಾಧ್ಯನಾ? ರಾಜಕಾರಣದಲ್ಲಿ ಯಾರಿದ್ದಾರೆ ಮುಳುಗುತ್ತಿರುವ ಅಡಗಿನಲ್ಲಿ? ಒಂದ್ ಕಡೆ ಡಿ ಕೆ ಶಿವಕುಮಾರ್ ಇದ್ದಾರೆ, ಒಂದ್ ಕಡೆ ಸಿದ್ದರಾಮಯ್ಯ ಇದ್ದಾರೆ. ಯಾರು ಸಿದ್ದರಾಮಯ್ಯ ನಂಬಿ ಓದಿದ್ದೇ ಹೊರತು ಅಹಿಂದ ಹೆಸರು ಹೇಳ್ಕೊಂಡು ಕಾಂಗ್ರೆಸ್ನ ಸಿದ್ಧಾಂತವನ್ನ ನಂಬಿಕೊಂಡು ಯಾರು ಈ ರಾಜ್ಯದಲ್ಲಿ ಹೋಗಿಲ್ಲ ಕಾಂಗ್ರೆಸ್ಗೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಇವತ್ತು ರಾಜ್ಯದ ಮುಂದಿದೆ. ಆ ಉದಾಹರಣೆಯನ್ನ ಇಟ್ಕೊಂಡಾದ್ರೂ ನೀವು ಬುದ್ಧಿ ಕಲಿಲಿಲ್ಲ. 3 ವರ್ಷದಿಂದ ನೀವು ಬುದ್ಧಿ ಕಲಿಲ್ವೋ ಅಲ್ಲಿಯವರೆಗೆ ನೀವು ಈ ರಾಜ್ಯದ ಜನ ಎಲ್ಲವನ್ನ ಡಿಸೈಡ್ ಮಾಡಾಕ್ ಹೋಗಿದೆ. ಅದಕ್ಕೆ ನೀವು 26 ಚುನಾವಣೆಗೆ ಹೋಗ್ಬಿಟ್ರೆ ನಟರಾಜ್ ಗೌಡ್ರು 28ಕ್ಕೆ ದಯಮಾಡಿ ಜಿಬಿಎ ಚುನಾವಣೆ ಮಾಡಿ ನಿಮ್ಮ ಶಕ್ತಿ ತೋರಿಸಿ, ನಮ್ಮ ಶಕ್ತಿ ತೋರಿಸ್ತೀವಿ. ಬಿಜೆಪಿ ವಕ್ತಾರರಿಗೆ ಯಾವುದೋ ಪ್ರಶ್ನೆ ಕೇಳಬೇಕು. ನಟರಾಜ್ ಗೌಡ್ರೆ ವೆರಿ ಕ್ಯೂರಿಯಸ್. ಜೆಡಿಎಸ್ ವಕ್ತಾರರು ಹೇಳ್ತಾ ಇದ್ರು ಅಪ್ಲಿಕೇಶನ್ ತಗೊಂಡು ಒಂದು ಆಫೀಸೇ ಓಪನ್ ಮಾಡ್ಬಿಟ್ರು, ಅವ್ರು ಬಳಕೆ ಮಾಡಿ ಪದ ನಾನು ಬಳಸೋದಿಲ್ಲ, ಯಾರು ಬರ್ಲಿಲ್ಲ ಅಂತ ಹೇಳಿ. ಇಲ್ಲ ಹೇಳಿದ್ರು ಯಾವ ನಾಯಿ ಕೂಡ ಬರಲಿಲ್ಲ ಅಂತ ಹೇಳಿದ್ರು. ನಾನು ಸ್ಪಷ್ಟವಾಗಿ ಈಗ ಜಗದೀಶ್ ಶೆಟ್ಟರು ಬಂದಿದ್ರು, ಲಕ್ಷ್ಮಣ್ ಮತ್ತೆ ವಾಪಸ್ ಹೋದ್ರು. ಲಕ್ಷ್ಮಣ್ ಸವದಿ, NY ಗೋಪಾಲಕೃಷ್ಣ, ಪುಟ್ಟಣ್ಣ, UB ಬಣಕಾರು, HD ತಮ್ಮಯ್ಯ MLA ಆಗಿದ್ದಾರೆ. R ಶಂಕರ್, MP ಕುಮಾರಸ್ವಾಮಿ, JDS ಇಂದ ಶಿವಲಿಂಗೇಗೌಡರು, ದತ್ತಾ ಅವರು, SR ಶ್ರೀನಿವಾಸ್ ಅವರು ಶಾಸಕರಾಗಿರೋರು. ನೋಡಿ, ನಾವು ಈಗ ಇವತ್ತು ಕೂಡ 10 ಜನ ಇವತ್ತು ನನ್ನ ಮಾತಲ್ಲ, ಅದು ನಿಮ್ಮ ಮಾತು. ನಾನೇನ್ ಹೇಳ್ತೀನಿ ಗೊತ್ತಾ, ಇವತ್ತು ಕೂಡ 10 ಜನ JDS ಶಾಸಕರು ತುದಿಗಾಲಲ್ಲಿ ನಿಂತವ್ರೆ. ನಾವು ಉಪಚುನಾವಣೆ ಬೇಡ ಅಂತ ನಿಲ್ಸಿದೀವಿ. ಇವತ್ತು ಬಿಜೆಪಿಯ 3 ಶಾಸಕರು, ನಾನು 2 ಸ್ಥಳದಲ್ಲಿ ಇನ್ನೊಂದು ಸ್ಥಳದಿಲ್ಲ, ST ಸೋಮಶೇಖರ್ ಮತ್ತೆ ಖುಷಿ ಬ್ರದರ್ ಒಂದ್ ನಿಮಿಷ ಬ್ರದರ್, ಅವ್ರ ಯಾವ ಬಿಜೆಪಿ ಅವ್ರಿ ವರ್ಧಪ್ ಆಗೋಗಿದೆ ಆಗ್ಲೇನೆ. ಆಯ್ತಾಯ್ತು, ಜ್ಞಾಪಕ ಇರಲಿ. ಆಯ್ತು, ಅವ್ರದ್ದು ಶಾಸಕರಿದ್ದಾರೆ, ನಿಮ್ಮಲ್ಲೇ ಶಾಸಕರಾಗಿದ್ದು, ಅದು ತಿಳ್ಕೊಳ್ಳಿ. ಆಯ್ತು, ಪರವಾಗಿಲ್ಲ. ನಾನೇನ್ ಹೇಳ್ತೀನಿ, ಆಯ್ತು ನೀವು ಸಸ್ಪೆಂಡ್ ಮಾಡಿ, ತೊಂದ್ರೆ ಇಲ್ಲ. ಇನ್ನೂ ಎಷ್ಟು ಜನ ಬೇಕಾದ್ರೂ ಸಸ್ಪೆಂಡ್ ಮಾಡಿ. ಇವತ್ತು ಕೂಡ ತುದಿಗಾಲಲ್ಲಿ ಅರ್ಜಿ ಇಟ್ಕೊಂಡು ನಿಂತಿದ್ದಾರೆ. ನಾವು ಉಪಚುನಾವಣೆ ಬೇಡ ಅಂತ ಸುಮ್ಮನಿದ್ದೀವಿ. ನಮಗ್ ಗೊತ್ತಿದೆ ಯಾರು ದುರ್ಬಲರಿದ್ದಾರೆ, ಅವ್ರನ್ನ ಬಿಟ್ಟು ಯಾವ ರೀತಿ ಬರ್ತಾರೆ, ನಮ್ಮ ಸಿದ್ಧಾಂತವನ್ನು ಒಪ್ಕೊಂಡು ಯಾವ ರೀತಿ ಬರ್ತಾರೆ. ಜಗದೀಶ್ ಶೆಟ್ಟರ್ ಮಾತ್ರ ವಾಪಸ್ ಹೋದ್ರು. ಜಗದೀಶ್ ಶೆಟ್ಟರ್ ಇವರು ಯಾವ ಆಸೆ ತೋರಿಸಿದ್ರು ಅಥವಾ ಯಾವ ರೀತಿಯ ಎದುರಿಸಿದ್ರು ನಮ್ಗೆ ಗೊತ್ತಿಲ್ಲ. ಆದ್ರೆ ಜಗದೀಶ್ ಶೆಟ್ಟರು ನಾನು ಶತಾಯಗತಾಯ ಸಾಯವರೆಗೂ ಹೋಗಲ್ಲ ಬಿಜೆಪಿ ಅಂದ್ರು, ಮತ್ತೆ ಹೋದ್ರು. ಆದ್ರೂ ಬಿಜೆಪಿ ಪ್ರಥಮ ಬಾರಿ ಶಾಸಕರಾಗಿರ್ತಕ್ಕಂಥವ್ರು ರಾಜ್ಯಾಧ್ಯಕ್ಷ ಆಗಿದ್ದಾರೆ. ಅವರು ಕೌಂಟರ್ ಕೊಡಕ್ಕೋಸ್ಕರ ಇನ್ನೊಂದು ಪಕ್ಷ, ರಾಜ್ಯ ಪಕ್ಷ RSS ಪಕ್ಷ ಒಂದು ಉದಯ ಆಗ್ತಾ ಇದೆ ಅವರಿಂದ. ಅದನ್ನ ನೀವು ತಿಳ್ಕೊಳ್ಳಿ. ಆಯ್ತು ನಟರಾಜ್ ಗೌಡ್ರೆ, ನೀವು ಪದೇ ಹೇಳ್ತಿದ್ದೀರಿ ದುರ್ಬಲ. ಅದು ಹೆಂಗ್ ದುರ್ಬಲ ಅನ್ನೋದಕ್ಕೆ ನಿಮ್ಮಿಂದಾನೇ ಎಕ್ಸ್ಪ್ಲನೇಷನ್ ಬೇಕು. ಅದಕ್ಕೆ ಮುಂಚೆ ಬಿಜೆಪಿ ವಕ್ತಾರರನ್ನು ಕೂಡ ಕ್ವಿಕ್ ಆಗಿ ಮಾತನಾಡಿಸ್ಬಿಡೋಣ. ಚಂದ್ರಶೇಖರ್ ಅವರೇ, ಆಯ್ತು ಕಾಂಗ್ರೆಸ್ ಹೋದ್ರು, ಏನೋ ಆಸೆ ಇಟ್ಕೊಂಡು ಅಲ್ಲ, ಆಸೆ ಈಡೇರ್ತಾ ಇಲ್ಲ, ವಾಪಸ್ ಬರ್ಬೇಕು ಅಂತ ಇದ್ರು ಕೂಡ ಬಿಜೆಪಿಯಲ್ಲಿ ಏನ್ ನೋಡ್ಕೊಂಡು ವಾಪಸ್ ಬರ್ತಾರಪ್ಪ ಅಂದ್ರೆ, ನೀವು ಏಕಾಂಗಿಯಾಗಿ ಅಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುವ ಯಾವ ಫ್ಯಾಕ್ಟರ್ಗಳು ಕಾಣಿಸ್ತಾ ಇದೆ, ಅಥವಾ ನಾಯಕತ್ವ ಗೊಂದಲ ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ಹೇಳ್ತೀರಿ, ನಿಮ್ಮಲ್ಲಿ ಇಲ್ವಾ ನಾಯಕತ್ವ ಗೊಂದಲ? ಮಿನಿಸ್ಟರ್ಗಳಾಗಬೇಕು ಅಂತಿರೋರಿಗೆ ಅವಕಾಶ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೀವಿನ್ ಕೇಸ್ ಹೈಪೋಥೆಟಿಕಲಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ರಚನೆ ಆದ್ರೂ ಕೂಡ ನಿಮ್ಮಲ್ಲಿ ಏನ್ ಕಾಂಪಿಟೇಷನ್ ಕಡಿಮೆ ಇರುತ್ತಾ? ಏನ್ ನೋಡ್ಬಿಟ್ಟು ವಾಪಸ್ ಬರ್ಬೇಕು ಅಂತ ಯಾರು ನಮಗೆ ಬರೋ ಅವಶ್ಯಕತೆನೂ ಇಲ್ಲ, ಬಂದ್ರೆ ಸೇರಿಸ್ಕೊಳ್ಳೋ ಅವಶ್ಯಕತೆನೂ ನಮ್ಗೆಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಹೈಪೋಥೆಟಿಕಲ್ ಆಗಿ ಮಾತಾಡೋದು ವಿತ್ ಫ್ಯಾಕ್ಟ್ಸ್ ಮಾತಾಡ್ತೀನಿ. 2024 MP ಚುನಾವಣೆಯಲ್ಲಿ 142 ಕ್ಷೇತ್ರದಲ್ಲಿ ನಂಬರ್ 1 ಪ್ಲೇಸ್ ಬಂದಿದ್ದು. ಏನು ನಮ್ದು NDA 142 ಕ್ಷೇತ್ರದಲ್ಲಿ. ಆವಾಗ ಯಾರು ನಮ್ಮ ಹತ್ರ ಇರಲಿಲ್ಲ. ಎಲ್ಲ ದೂರ ಹೋದಾಗ್ಲೂ ಕೂಡ, ಇವನ್ ನಮ್ಮ ಪರಿಸ್ಥಿತಿ ಸರಿ ಇಲ್ದಿದ್ದಾಗ್ಲೂ ಕೂಡ ಆ ಟೈಮಲ್ಲಿ 142 ಕ್ಷೇತ್ರದಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇದ್ದೀವಿ. ಇವತ್ತು ಕೂಡ ಚುನಾವಣೆ ಆದ್ರೂ ಕೂಡ 157ರಿಂದ 163 ಸೀಟು NDA ಬಂದೇ ಬರುತ್ತೆ. ಹಾಗಾಗಿ ನಮ್ಗೆ ಯಾರ ಅವಶ್ಯಕತೆನೂ ಇಲ್ಲ, ಬರೋ ಅವಶ್ಯಕತೆನೂ ಇಲ್ಲ. ಅಲ್ಲೇ ಇದು ಬಿಡ್ಲಿ, ಮುಳುಗ್ತಾ ಇದ್ದೀರಾ, ಅದ್ರ ಜೊತೆ ಮುಳುಗೋಗಿರ್ಲಿ. ನೋಡಿ, 2018ರಲ್ಲಿ ಸ್ಮಿತಾ ಇಂಡಿಯಾ ಟುಡೇನಲ್ಲಿ ಒಂದು ಫ್ರಂಟ್ ಪೇಜ್ ಅಲ್ಲಿ ಒಂದು ಫೋಟೋ ಬಂತು. ಆ ವಿಷಯ ಬಂದಿದ್ದು ಯಂಗ್ ಟರ್ಕ್ಸ್ ದ ಫ್ಯೂಚರ್ ಆಫ್ ಕಾಂಗ್ರೆಸ್ ಅಂತೇಳಿ. ಅದರಲ್ಲಿ 18 ಜನಗಳ ಒಂದು ಫೋಟೋ ಇತ್ತು. ಯಾರು ಆಗ ರಾಹುಲ್ ಗಾಂಧಿ ಅವರು ಅಧ್ಯಕ್ಷರಾಗಿದ್ರು. ಅವರದ್ದು ಟೀಮ್, ಯಂಗ್ ಟೀಮು, 18 ಜನ ಯಂಗ್ ಟೀಮು. ಇವತ್ತು ಆ 18 ಜನದಿಂದನೇ ನಾವು ಕಾಂಗ್ರೆಸ್ ಕಟ್ತೀನಿ ಅಂತ ರಾಹುಲ್ ಗಾಂಧಿ ಹೋದ್ರಲ್ಲ, ಕೇವಲ ಸಚಿನ್ ಪೈಲಟ್ ಮತ್ತೆ ಗೌರವ್ ಗೊಗೊಯ್ ಬಿಟ್ರೆ ಇನ್ನು 16 ಜನ ಕಾಂಗ್ರೆಸ್ ಬಿಟ್ಟು ಆಚೆ ಕಡೆ ಬಂದಿದ್ದಾರೆ. ಕೇವಲ 10-11 ವರ್ಷದಲ್ಲಿ 11 ಜನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಬಿಟ್ಟಿರೋದು. ನೀವು ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ ಎಲ್ಲ ಕಾಂಗ್ರೆಸ್ ಬಿಟ್ಟು ಬಂದಿರೋದೆ. ಜಮ್ಮು ಕಾಶ್ಮೀರದಲ್ಲಿ ಗುಲಾಂ ನಬಿ ಆಜಾದ್, ಪಂಜಾಬಲ್ಲಿ ಅಮರೀಂದರ್ ಸಿಂಗ್, ಉತ್ತರ ಪ್ರದೇಶದಲ್ಲಿ ND ತಿವಾರಿ, ಛತ್ತೀಸ್ಗಢದಲ್ಲಿ ಅಜಿತ್ ಜೋಗಿ, ಉತ್ತರಾಖಂಡದಲ್ಲಿ ವಿಜಯ್ ಬಹುಗುಣ, ಅರುಣಾಚಲದಲ್ಲಿ ಪ್ರೇಮ ಕಂಡು, ಗೋವಾದಲ್ಲಿ ದಿಮಗರ್ ಕಾಮತ್, ಕರ್ನಾಟಕದಲ್ಲಿ SM ಕೃಷ್ಣ, ಆಂಧ್ರದಲ್ಲಿ ಕಿರಣ್ ಕುಮಾರ್ ರೆಡ್ಡಿ, ಪಾಂಡಿಚೇರಿಯೊಳಗಡೆ ಎನ್ ರಂಗಸ್ವಾಮಿ, ಮಹಾರಾಷ್ಟ್ರದಲ್ಲಿ ಅಶೋಕ್ ಚವಾಣ್.
ಅಂದ್ರೆ ಮುಖ್ಯಮಂತ್ರಿಗಳಾಗಿದ್ದವರು ಕೂಡ ಆ ಪಕ್ಷದಲ್ಲಿ ಇರಲ್ಲ, ಬಿಟ್ಬಿಟ್ಟು ಆಚೆ ಕಡೆಗೆ ಬರ್ತಾ ಇದ್ದಾರೆ. ಬಹಳಷ್ಟು ಜನ ಅದರಲ್ಲಿ ಬಿಜೆಪಿ ಇದ್ದಾರೆ, NDA ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಳುಗ್ತಿರ್ತಕ್ಕಂಥ ಹಡಗು. ಕಳೆದ ಬಾರಿಯೂ ಕೂಡ ನಮ್ಮಿಂದ ಎಲ್ಲ ತಪ್ಪುಗಳಾಯ್ತು, ನಮ್ಮ ತಪ್ಪಿಂದ ವಿಧಿ ಇಲ್ಲದೆ ಕಾಂಗ್ರೆಸ್ ಬಂತು ಬಿಟ್ರೆ ಇನ್ನು ಜನ್ಮದಲ್ಲಿ ಕಾಂಗ್ರೆಸ್ ಬರೋದಿಲ್ಲ. ಇವತ್ತು ಕಾಂಗ್ರೆಸ್ ಒಳಗಡೆ ಯಾಕೆ ಅಷ್ಟು ದೊಡ್ಡದ ಕಿತ್ತಾಟ? ಈಗ DK ಶಿವಕುಮಾರ್ ಅವರಿಗೆ 28ರಲ್ಲಿ ಗೆಲ್ತಕ್ಕಂಥ ಅವಕಾಶ ಇದ್ರೆ ಅವ್ರ್ಯಾಕೆ ಹಿಂಗ್ ಪರದಾಡೋರು ಈಗಲೇಬೇಕು ಅಂತ ಹೇಳಿ? ಅಥವಾ ಸಿದ್ದರಾಮಯ್ಯವರು ಇನ್ನೊಂದ್ಸರಿ ಅವಕಾಶ ಸಿಗಂಗಿದ್ರೆ ಈಗಲೇಬೇಕು ಅಂತ ಯಾಕೆ ಪರದಾಡೋರು? ಎಲ್ಲರಿಗೂ ಮಿನಿಸ್ಟ್ರಿ ಈಗಲೇಬೇಕು. ಫಸ್ಟ್ ಟೈಮ್ ಅವ್ರಿಗೆ ಅವ್ರ ಪತ್ರ ಬರೀತಾರೆ, ನಮಗೆ ಮಿನಿಸ್ಟ್ರಿ ಕೊಡಿ ಅಂತೇಳಿ. MLCಗಳು ಅವ್ರಿಗೂ ಲಾಬಿ ಮಾಡ್ತಾರೆ, ನಮಗೆ ಮಿನಿಸ್ಟ್ರಿ ಕೊಡಿ ಅಂತೇಳಿ. ಇದಾರು ವಲಸಿಗರಂತೆ, ಅವರು ಲಾಬಿ ಮಾಡ್ತಾರೆ ಮಿನಿಸ್ಟ್ರಿ ಕೊಡಿ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಈ 2 ವರ್ಷ ಮುಗಿದ ಮೇಲೆ ಇನ್ನು ಜನ್ಮದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಹಾಗಾಗಿ ಹಪಾಹಪಿ, ಈ ಒದ್ದಾಟ, ತೊಳಲಾಟ ಎಲ್ಲವೂ ಮತ್ತೆ ಅಲ್ಲಿರೋರ್ಗೂ ಬಹಳ ಚೆನ್ನಾಗಿ ಗೊತ್ತಾಗಿದೆ ಈ ಪಕ್ಷಕ್ಕೆ ಇವನ್ ಕರ್ನಾಟಕದಲ್ಲೂ ಭವಿಷ್ಯ ಇಲ್ಲ ಅಂತೇಳಿ. ಹಾಗಾಗಿ ಇದು ಮುಳುಗ್ತಿರೋ ಹೊಡ್ಗು ಅವ್ರ ಖುಷಿಯೊಳಗೆ ಏನೇನ್ ಕಿಚ್ಕೊಂತಾರೋ ಕಿಚ್ಕೊಳ್ಳಿ. ಇದು ವಾಪಸ್ ಬರ್ತೀವಿ ಅಂದವ್ರನ್ನ ಸೇರ್ಸ್ಕೊಳ್ಳಲ್ಲ ಅಂತ ನೀವೇ ಹೇಳ್ತಿದ್ದೀರಿ ಸರ್. ನೀವೇ ಪದೇ ಹೇಳ್ತಿರೋಂಗೆ ಇಲ್ಲಿ ಬಿಜೆಪಿ ಅಲ್ಲ NDA ಅಂತ ಬಂದ ತಕ್ಷಣ ಲೆಕ್ಕಾಚಾರಗಳು ದೆಹಲಿ ಮಟ್ಟದಲ್ಲಿ ಆಗ್ಬೇಕು. ದೆಹಲಿ ನಾಯಕರು ಹೇಳಿದ್ರಪ್ಪ ಇಂಥವ್ರು ಕಾಂಗ್ರೆಸ್ ನಿಂದ ಬರ್ತಾರೆ, ವಿ ಆರ್ ಹ್ಯಾಪಿ ಟು ವೆಲ್ಕಮ್ ದೆಮ್. ನೀವು ಯಾರು? ನಾವಿಲ್ಲಿ ಚರ್ಚೆ ಮಾಡ್ತೀವಿ, ಎದ್ದೋಗ್ತೀವಿ. NDA ಇಂದಾನೆ ಲೆಟರ್ ಬಂತು ಅಂದ್ರೆ ನೀವು ಒಪ್ಕೊಳ್ಬೇಕು, ವಿಜೇಂದ್ರ ಅವರು ಒಪ್ಕೊಳ್ಬೇಕು. ಸ್ಮಿತಾ, ಅಂತ ಚಾನ್ಸಸ್ ಇದ್ದಿದ್ರೆ ಈ ಸೋಮಶೇಖರ್ ಹೆಬ್ಬಾರನ್ನು ಬಿಟ್ಟು ಆಚೆ ಕಡೆಗೆ ಹೊರದಪ್ಪತಕ್ಕಂಥ ಅವಶ್ಯಕತೆ ಏನಿತ್ತು? ಏನ್ ಅವಶ್ಯಕತೆ ಇತ್ತು? ಹೆಂಗೋ ಹಂಗೆ ಸಂಬಳಿಸ್ಕೊಂಡು ಅವ್ರ ಜೊತೆ ಇದ್ಬಿಡ್ಬೋದಾಗಿತ್ತು. ಆದ್ರೆ ಬಿಜೆಪಿಗೆ ಈ ಯಾರು ಇಂತಹ ಅಡ್ಗೋಡೆ ಮಾಡಿರ್ತಕ್ಕಂಥ ದೀಪಗಳ ಅವಶ್ಯಕತೆ ಇಲ್ಲ. ಬಿಜೆಪಿಗೆ ಸ್ವಂತ ಬಲದ ಮೇಲೆ ಸರ್ಕಾರ ಮಾಡ್ತಕ್ಕಂಥ ಶಕ್ತಿ ಇದೆ ಬಿಜೆಪಿಗೆ NDAಗೆ. ಆಗಲೇ ಮಾಡಿ ತೋರಿಸಿದೀವಿ 242 ಕ್ಷೇತ್ರದಲ್ಲಿ ಅನ್ನೋದು ಪ್ರಶ್ನೆ ಸರ್. ಸದ್ಯಕ್ಕೆ ಕರ್ನಾಟಕದಲ್ಲೂ ಸ್ವಂತ ಬಲದಲ್ಲಿ ಸರ್ಕಾರ ಆಗತ್ತಾ ಅಂತ ಹೇಳಿ ಅದಕ್ಕೆ ಮುಂಚೆ ಇವತ್ತಿನ ಡಿಜಿಟಲ್ ಪ್ರಶ್ನೆ ಅಂದ್ರೆ ನಮ್ಮ ಡಿಜಿಟಲ್ ವೀಕ್ಷಕರಿಗೆ ಹಾಗೆ ನಮ್ಮ ಟಿವಿ ವೀಕ್ಷಕರಿಗೂ ಕೂಡ ಇವತ್ತಿನ ಪ್ರಶ್ನೆ ಇರೋದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷದ ಒಳಗೆ ನಡೀತಾ ಇರುವ ಈ ಆಂತರಿಕ ಬೇಗುದಿ, ನಟರಾಜ್ ಗೌಡರು ಒಪ್ಪದೇ ಹೋದ್ರು ಕೂಡ ಕೆಲವೊಂದಷ್ಟು ಬೆಳವಣಿಗೆಗಳು ಇದರಿಂದಾಗಿ ಬೇಸತ್ತು ತಮಗೊಂದು ಅವಕಾಶ ಬೇಕು ಅಂತ ಹೇಳಿ ಕಾಂಗ್ರೆಸ್ನಿಂದ ಬಿಜೆಪಿ ಅಥವಾ ಜೆಡಿಎಸ್ಗೆ ಹೋಗುವವರಿಗೆ ಆ 2 ಪಕ್ಷದಲ್ಲಿ ನಿಜವಾಗ್ಲೂ ಲಾಭ ಇರುತ್ತಾ? ನಿಮ್ಮ ಉತ್ತರವನ್ನ QR ಕೋಡ್ ಸ್ಕ್ಯಾನ್ ಮಾಡಿ ನೀವು ದಾಖಲು ಮಾಡಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಉತ್ತರ ಯಾವ ಕಡೆಗೆ ಎಷ್ಟು % ಬಂದಿದೆ ಅನ್ನೋದನ್ನ ಡಿಸ್ಪ್ಲೇ ಮಾಡ್ತೀವಿ. ಹಾಗೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆಯಲ್ಲಿ ಬಾಗೇಪಲ್ಲಿಯಿಂದ ಸುರೇಶ್ ಅಂತ ಹೇಳಿದ್ದಾರೆ. ನಮಸ್ಕಾರ ಸುರೇಶ್ ಸರ್. ನಮಸ್ಕಾರ. ಹೇಳಿ ಸರ್, ಘರ್ ವಾಪಸಿ ಬಗ್ಗೆ ಕೆಲವರು ಯೋಚನೆ ಮಾಡ್ತಿದ್ದಾರಂತೆ, ನೀವೇನ್ ಹೇಳ್ತೀರಿ? ಆಸ್ ಅ ವೋಟರ್ ನಿಮ್ಗೆ ಬೆಳವಣಿಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ. ಏನು ಪೆಟ್ರೋಲ್ ಇಲ್ಲ ಅಂತಾರೆ, ಗ್ಯಾಸ್ ಇರಲ್ಲ ಅಂತಾರೆ, ಆಮೇಲೆ ಡೀಸೆಲ್ ಇಲ್ಲ ಅಂತಾರೆ. ಏನ್ ಮಾಡೋದು? ಅದ್ರಿಗೆ ಏನು ಸಮಸ್ಯೆ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಗ್ಯಾಸ್ ರೇಟ್ ಹತ್ತಿದೆ ಜಾಸ್ತಿ. ಏನ್ ಮಾಡತ್ತ ಈ ಬಿಜೆಪಿ ಇದು ಆಯ್ತು. ಅಲ್ಲಿಗೆ ಜನರ ಸಮಸ್ಯೆನೆ 108 ಇರಬೇಕಾದ್ರೆ ರಾಜಕಾರಣಿಗಳು ತಮ್ಮ ಸಮಸ್ಯೆ ನೋಡ್ಕೊಳ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ನಟರಾಜ್ ಗೌಡ್ರೆ, ನೀವ್ ಹೇಳ್ತಿದ್ರಿ ಯಾವ ಕಾರಣಕ್ಕೆ ಬಿಟ್ಟು ಹೋಗ್ತಾರಪ್ಪ ಕಾಂಗ್ರೆಸ್ನ?